ಹೆಲೋ ನಮಸ್ಕಾರ ಎಲ್ರಿಗೂ ಕನ್ನಡತಿ ಪಾಕಶಾಲೆಗೆ ಸ್ವಾಗತ. ನಾನ್ ಚೈತ್ರ. ಇವತ್ತಿನ ರೆಸಿಪಿ ವಾಂಗಿಬಾತ್ ಪೌಡರ್ ನ ಮನೆಯಲ್ಲೇ ಇನ್ಸ್ಟೆಂಟ್ ಆಗಿ ಹೇಗೆ ಮಾಡಿಟ್ಕೋಬಹುದು ಅಂತ ತೋರಿಸ್ತೀನಿ. ಮಾಡಿಟ್ಕೊಳ್ಳೋದ್ರಿಂದ ತುಂಬಾ ದಿನಗಳವರೆಗೆ ಬಳಸಬಹುದು ಅಲ್ವಾ. ಎಷ್ಟು ದಿನ ಇಟ್ರು ಕೂಡ ಹುಳ ಬೀಳೋದಿಲ್ಲ. ಯಾವಾಗಂದ್ರೆ ಅವಾಗ ದಿಢೀರ್ ಅಂತ ವಾಂಗಿಬಾತ್ ನ ಮಾಡ್ಕೊಂಡು ತಿನ್ಬಹುದು. ಅಷ್ಟು ಸುಲಭವಾಗಿ ತುಂಬಾ ದಿನಗಳವರೆಗೆ ಇಟ್ರು ಕೆಡದೇ ಇರೋ ರೀತಿ ಹೇಗೆ ವಾಂಗಿಬಾತ್ ಪೌಡರ್ ನ ಮಾಡ್ಕೊಳ್ಬಹುದು ಅಂತ ತೋರಿಸ್ತಾ ಇದ್ದೀನಿ. ತುಂಬಾನೇ ರುಚಿಯಾಗೂ ಕೂಡ ಇರುತ್ತೆ. 1-2 ಸ್ಪೂನು ಹಾಕಿದ್ರೆ ಸಾಕು, ವಾಂಗಿಬಾತ್ ನ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ, ಅಷ್ಟು ರುಚಿಯಾಗಿರುತ್ತೆ. ಬನ್ನಿ, ತಡ ಮಾಡೋದು ಯಾಕೆ, ವಾಂಗಿಬಾತ್ ಪೌಡರ್ ನ ಮನೆಯಲ್ಲೇ ಇನ್ಸ್ಟೆಂಟ್ ಆಗಿ ಹೇಗ್ ಮಾಡ್ಕೊಳ್ಬಹುದು ಅಂತ ತೋರಿಸ್ತೀನಿ. ಮೊದಲನೇದಾಗಿ ವಾಂಗಿಬಾತ್ ಪೌಡರ್ ಮಾಡಲಿಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕಾಗುತ್ತೆ ಅಂತ ತೋರಿಸ್ತೀನಿ. ನಾನಿಲ್ಲಿ 6 ಸ್ಪೂನಷ್ಟು ಅಂದರೆ ಒಂದು ಅರ್ಧ ಕಪ್ ಇದೆ, 6 ಸ್ಪೂನಷ್ಟು ಕೊತ್ತಂಬರಿ ಬೀಜನ ತಗೊಂಡಿದ್ದೀನಿ, ಧನಿಯಾ ಬೀಜನ. 4 ಸ್ಪೂನಷ್ಟು ಕೊಬ್ಬರಿ ಪುಡಿನ ತಗೊಂಡಿದ್ದೀನಿ. ಸಿಪ್ಪೆ ತೆಗೆದು ಮನೆಯಲ್ಲೇ ಪುಡಿ ಮಾಡ್ಕೊಂಡಿರೋಂತಹ ಕೊಬ್ಬರಿ. ನೀವು ಬೇಕಾದರೆ ಸಿಪ್ಪೆ ತೆಗೆದು ಕೊಬ್ಬರಿನ ಹಾಗೆ ಹೆಚ್ಚಿಬಿಟ್ಟು ಕೂಡ ಹಾಕ್ಕೊಳ್ಬೋದು. ಜೊತೆಗೆ 1 ಸ್ಪೂನಷ್ಟು ಅರಿಶಿನ ತಗೊಂಡಿದ್ದೀನಿ, 2 ಸ್ಪೂನಷ್ಟು ಗಸಗಸೆ, ಹಾಗೆ 1 ಸ್ಪೂನು ಕಾಳುಮೆಣಸು, ಅರ್ಧ ಜಾಯಿಕಾಯಿನ ತಗೊಂಡಿದ್ದೀನಿ. ಅರ್ಧ ತಗೊಂಡ್ರೆ ಸಾಕಾಗುತ್ತೆ. ನಂತರ 3 ಇಂಚಷ್ಟು ಚಕ್ಕೆನ ತಗೊಂಡಿದ್ದೀನಿ, 4-5 ಏಲಕ್ಕಿ, 7-8 ಲವಂಗ, 1 ಸ್ಪೂನಷ್ಟು ಮೆಂತ್ಯ, 1 ಸ್ಪೂನಷ್ಟು ಜೀರಿಗೆ, 1-2 ಗರಿ ಕರಿಬೇವಿನ ಸೊಪ್ಪು. ಕರಿಬೇವಿನ ಸೊಪ್ಪನ್ನ ಹಾಕೋದ್ರಿಂದ ವಾಂಗಿಬಾತ್ ಪೌಡರು ತುಂಬಾನೇ ರುಚಿಯಾಗಿರುತ್ತೆ. ಹಾಗೆ 5 ಸ್ಪೂನು ಉದ್ದಿನಬೇಳೆ, 5 ಸ್ಪೂನಷ್ಟು ಕಡಲೆಬೇಳೆ, ಜೊತೆಗೆ ಗುಂಟ್ನೂರು ಮೆಣಸಿನ್ಕಾಯಿ 7-8, ಸುಮಾರು 15 ಬ್ಯಾಡಗೆ ಮೆಣಸಿನ್ಕಾಯಿನೂ ಕೂಡ ತಗೊಂಡಿದ್ದೀನಿ. ಜೊತೆಗೆ 1 ಸ್ಪೂನಷ್ಟು ಉಪ್ಪು ಕೂಡ ಬೇಕಾಗುತ್ತೆ. ಉಪ್ಪನ್ನ ನಾನು ಸಾಮಗ್ರಿಗಳ ಜೊತೆ ತೋರಿಸಿಲ್ಲ. ಉಪ್ಪನ್ನ ಯಾಕೆ ಹಾಕಬೇಕು ಅಂತ ನಾನು ಕೊನೆಯಲ್ಲಿ ಉಪ್ಪನ್ನ ಸೇರಿಸುವಾಗ ಹೇಳ್ತೀನಿ. ಇದಿಷ್ಟು ವಾಂಗಿಬಾತ್ ಪೌಡರ್ ಮಾಡಲಿಕ್ಕೆ ಬೇಕಾಗುವಂತಹ ಸಾಮಗ್ರಿಗಳು. ಒಂದು ಬಾಣಲೆನ ಇಟ್ಕೊಂಡಿದ್ದೀನಿ. ಈ ಎಲ್ಲಾ ಸಾಮಗ್ರಿಗಳನ್ನು ಹುರ್ಕೊಳ್ಳೋಣ. ಮೊದಲನೇದಾಗಿ ನಾನು ಕೊತ್ತಂಬರಿ ಬೀಜನ ಹಾಕ್ತಾ ಇದ್ದೀನಿ, ಧನಿಯಾ ಬೀಜನ. ಹಸಿ ವಾಸನೆ ಹೋಗಿ ಕೆಂಪುಗಾಗೋ ತನಕ ಹುರ್ಕೊಳ್ಬೇಕಾಗತ್ತೆ. ಈ ರೀತಿ ಕೆಂಪುಗೆ ಚೆನ್ನಾಗಿ ಹುರ್ಕೊಳ್ಳೋದ್ರಿಂದ ವಾಂಗಿಬಾತ್ ಪೌಡರು ಎಷ್ಟು ದಿನ ಇಟ್ರು ಕೂಡ ಕೆಡೋದಿಲ್ಲ, ಹುಳ ಬೀಳೋದಿಲ್ಲ. ಧನಿಯಾ ಬೀಜನ ಕೆಂಪುಗೆ ಹುರ್ಕೊಂಡಿದ್ದಾಗಿದೆ. ಒಂದು ತಟ್ಟೆಗೆ ಹಾಕೊಳ್ಳೋಣ, ತಣಿಲಿಕ್ಕೆ ಸಹಾಯ ಆಗುತ್ತೆ. ಕಡಲೆಬೇಳೆ ಹಾಗೂ ಉದ್ದಿನ ಬೇಳೆನೂ ಕೂಡ ಹಾಕೊಳ್ತಾ ಇದ್ದೀನಿ. ಕಡಲೆಬೇಳೆನ ಮೊದಲು ಹಾಕೊಂಡಿದ್ದೀನಿ. ಒಂದು ಅರ್ಧ ಕಡಲೆಬೇಳೆನ ಹುರ್ಕೊಂಡ ನಂತರ ಉದ್ದಿನ ಬೇಳೆನೂ ಕೂಡ ಹಾಕೊಳ್ಳೋಣ. ಲೋ ಫ್ಲೇಮಲ್ಲೇನೆ ಚೆನ್ನಾಗಿ ಕೆಂಪುಗೆ ಹುರ್ಕೊಳ್ಬೇಕಾಗುತ್ತೆ. ಕಡಲೆಬೇಳೆನ ಅರ್ಧದಷ್ಟು ಹುರ್ಕೊಂಡ ನಂತರ ಇದಕ್ಕೆ ಉದ್ದಿನ ಬೇಳೆನೂ ಕೂಡ ಹಾಕೊಳ್ತಾ ಇದ್ದೀನಿ. ಉದ್ದಿನ ಬೇಳೆ ಕಡಲೆಬೇಳೆ ಹುರ್ಕೊಂಡ ನಂತರ ನಾನು ಏಲಕ್ಕಿ, ಲವಂಗ, ಚಕ್ಕೆನೂ ಕೂಡ ಹಾಕೊಳ್ತಾ ಇದ್ದೀನಿ. ಹಾಗೆ ಮೆಣಸು, ಜಾಯಿಕಾಯಿನೂ ಕೂಡ ಹಾಕೊಳ್ತಾ ಇದ್ದೀನಿ. ಕೈ ಆಡ್ಕೊಳ್ತಾನೆ ಎಲ್ಲಾನು ಕೂಡ ಹಾಕೊಳ್ತಾ ಇದ್ದೀನಿ. ಮೆಂತ್ಯ ಹಾಗೂ ಜೀರಿಗೆನೂ ಸಹ ಹಾಕೊಳ್ತಾ ಇದ್ದೀನಿ. ಈ ಮಸಾಲೆ ಪದಾರ್ಥಗಳನ್ನ ಹಾಗೆ ಉರಿಯೋದ್ಕಿಂತ ಕಡಲೆಬೇಳೆ ಉದ್ದಿನಬೇಳೆ ಜೊತೆ ಹುರ್ಕೊಂಡ್ರೆ ಪರಿಮಳನೂ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಮವಾಗಿ ಹುರ್ಕೊಳ್ಬೋದು. ಕರಿಬೇವನು ಕೂಡ ಹಾಕೊಳ್ತಾ ಇದ್ದೀನಿ. ಗಸಗಸೆನೂ ಕೂಡ ಹಾಕೊಳ್ಳೋಣ. ಕೊಬ್ಬರಿ ಪುಡಿನ ನಾವು ಲಾಸ್ಟ್ ಅಲ್ಲಿ ಹಾಕೊಳ್ಳೋಣ. ಇವಾಗಲೇ ಕೊಬ್ಬರಿ ಪುಡಿ ಹಾಕೊಳ್ಳೋದು ಬೇಡ.
ಜಾಯಿಕಾಯಿನ ಈ ರೀತಿ ಮಾಡಿಬಿಟ್ಟು ಹಾಕೋಣ. ಸ್ವಲ್ಪ ಬಿಸಿ ಆದರೆ ಜಾಯಿಕಾಯಿನ ಕೈಯಲ್ಲೇ ಮುರಿಬೋದು. ಈ ರೀತಿ ಕಡಲೆಬೇಳೆ ಉದ್ದಿನಬೇಳೆ ಜೊತೆ ಹುರ್ಕೊಳ್ಳೋದ್ರಿಂದ ಮೆಂತ್ಯನೂ ಕೂಡ ಕಹಿ ಬರೋದಿಲ್ಲ. ಕೊಬ್ಬರಿನೂ ಕೂಡ ಹಾಕೊಳ್ತಾ ಇದ್ದೀನಿ. 1-2 ನಿಮಿಷ ಕೈ ಆಡ್ಕೊಂಡ್ರೆ ಸಾಕಾಗುತ್ತೆ. ಕೊಬ್ಬರಿ ಹಾಕೋದ ನಂತರ ಕೊಬ್ಬರಿನೂ ಕೂಡ ಹುರಿಯೋದ್ರಿಂದ ವಾಂಗಿಬಾತ್ ಪೌಡರು ತುಂಬಾ ಬೇಗ ಕೆಡೋದಿಲ್ಲ. ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನು ಅರಿಶಿನ ಪುಡಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಹುರ್ಕೊಂಡಿದ್ದಾಗಿದೆ. ಇದನ್ನ ಧನಿಯಾ ಬೀಜ ಹಾಕಿರುವಂತಹ ತಟ್ಟೆಗೆನೆ ಹಾಕೊಳ್ತಾ ಇದ್ದೀನಿ. ಹುರಿದ ತಕ್ಷಣ ಎಷ್ಟು ಘಮ ಘಮ ಅಂತ ಇದೆ ಅಂದರೆ ಅಷ್ಟು ಘಮ ಘಮ ಅಂತ ಇದೆ. ಬ್ಯಾಡಗೆ ಮೆಣಸಿನ್ಕಾಯಿ, ಗುಂಟ್ನೂರು ಮೆಣಸಿನ್ಕಾಯಿನ ನಾನು ಮುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ತುಂಡು ಮಾಡಿ ಹಾಕೋದ್ರಿಂದ ಹುರ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ಮಸಾಲೆನ ಹುರಿದ ತಕ್ಷಣ ಎಷ್ಟು ಘಮ ಘಮ ಅಂತ ಪರಿಮಳ ಬರ್ತಾ ಇದೆ ಅಂದರೆ ಬಾಯಲ್ಲಿ ನೀರು ಬರ್ತಾ ಇದೆ, ಅಷ್ಟು ಪರಿಮಳ ಬರ್ತಾ ಇದೆ. ಕೊಬ್ಬರಿ ಹಾಕಿದ ತಕ್ಷಣನೇ ಪರಿಮಳ ಬರೋದಕ್ಕೆ ಶುರು ಆಯಿತು. ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಹಾಗೆ ಸ್ಟವ್ನ ಆಫ್ ಮಾಡೋಣ. ಅತಿಯಾಗಿ ಹುರ್ಕೊಳ್ಳೋದು ಬೇಡ. ಮೆಣಸಿನ್ಕಾಯಿನ ಅತಿಯಾಗಿ ಹುರ್ಕೊಂಡ್ರೆ ರುಚಿ ಇರೋದಿಲ್ಲ. ಸ್ವಲ್ಪ ಬೆಚ್ಚಗೆ ಮಾಡಿ ಸ್ಟವ್ನ ಆಫ್ ಮಾಡಿ 10 ನಿಮಿಷ ಹಾಗೆ ಬಿಟ್ಟರೆ ಅದೇ ಬಿಸಿಗೇನೆ ಮೆಣಸಿನ್ಕಾಯಿ ಗರಿ ಗರಿಯಾಗುತ್ತೆ. ನಮಗೆ ಪುಡಿ ಮಾಡ್ಕೊಳ್ಳಿಕ್ಕೂ ಕೂಡ ಸಹಾಯ ಆಗುತ್ತೆ. ಮೆಣಸಿನ್ಕಾಯಿನೂ ಕೂಡ ಹುರ್ಕೊಂಡಿದ್ದಾಗಿದೆ. ಸ್ಟವ್ ಇಂದ ಕೆಳಗಡೆ ಇಟ್ಬಿಡೋಣ. ಎರಡೂ ಕೂಡ ತಣಿಸ್ಕೊಳ್ಬೇಕಾಗುತ್ತೆ. ತಣಿಸ್ಕೊಂಡ್ರೆ ಪುಡಿ ತುಂಬಾನೇ ಚೆನ್ನಾಗಾಗುತ್ತೆ, ನೈಸ್ ಆಗಿ. ಇದನ್ನ ತಣಿಸ್ಕೊಂಡ್ಬಿಡೋಣ. ಹುರಿದಿಟ್ಟಂತಹ ಪದಾರ್ಥ ಚೆನ್ನಾಗಿ ತಣ್ಣದಿದೆ. ಈ ರೀತಿ ಕೆಂಪುಗೆ ಹುರ್ಕೊಂಡಿದ್ದೀನಿ. ಇದನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಮೆಣಸಿನ್ಕಾಯಿ ಕೂಡ ಚೆನ್ನಾಗಿ ತಣ್ಣದಿದೆ. ಈ ರೀತಿ ಕೈಯಲ್ಲೇ ನೋಡಿ ಇಷ್ಟು ಚೆನ್ನಾಗಿ ಪುಡಿ ಆದರೆ ಪುಡಿ ತುಂಬ ಚೆನ್ನಾಗಿ ಆಗುತ್ತೆ. ಪುಡಿ ಚೆನ್ನಾಗಾಗಿಲ್ಲ ಅಂದರೆ ರುಚಿ ಕಮ್ಮಿ ಆಗುತ್ತೆ ಅಲ್ವಾ. ಇದನ್ನ ಚೆನ್ನಾಗಿ ಪುಡಿ ಮಾಡ್ಕೊಳ್ಳೋಣ ನೈಸಾಗಿ. ಈ ರೀತಿ ನೈಸಾಗಿ ಪುಡಿನ ಮಾಡ್ಕೊಂಡಿದ್ದೀನಿ. ಎಷ್ಟು ಘಮ ಘಮ ಅಂತ ಇದೆ ಅಂದರೆ ಬಾಯಲ್ಲಿ ನೀರು ಬರ್ತಾ ಇದೆ, ಅಷ್ಟು ಘಮ ಘಮ ಅಂತ ಇದೆ. ಈ ರೀತಿ ವಾಂಗಿಬಾತ್ ಪುಡಿನ ಮಾಡಿಟ್ಕೊಂಡ್ರೆ ಯಾವಾಗಂದ್ರೆ ಅವಾಗ ತಕ್ಷಣಕ್ಕೇ ವಾಂಗಿಬಾತ್ನ ಮಾಡ್ಕೊಳ್ಬೋದು ಅಲ್ವಾ. ತುಂಬಾ ಘಮ ಘಮ ಅಂತ ಇದೆ. ನೀವು ಕೂಡ ಒಮ್ಮೆ ಮಾಡಿ ನೋಡಿ ಪೌಡರ್ನ, ಎಷ್ಟು ರುಚಿಯಾಗಿರುತ್ತೆ ಅಂತ ನನಗೂ ಕೂಡ ತಿಳಿಸಿ. ನಾನು ಇದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಉಪ್ಪನ್ನ ಹಾಕೋದ್ರಿಂದ ಈ ರೀತಿ ಮಸಾಲೆ ಪುಡಿ ಎಷ್ಟು ದಿನ ಇಟ್ರೂ ಕೆಡೋದಿಲ್ಲ. ಸ್ವಲ್ಪ ಹಾಕಿದ್ರೆ ಸಾಕಾಗುತ್ತೆ, ಹುಳ ಬೀಳದೆ ಇರೋ ರೀತಿ. ಯಾವುದೇ ರೀತಿಯಾದ ಮಸಾಲೆ ಆಗಲಿ ಒಂದು ಸ್ವಲ್ಪ ಉಪ್ಪನ್ನ ಹಾಕಿಟ್ರೆ ತುಂಬ ದಿನಗಳವರೆಗೆ ಹುಳ ಬೀಳೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ ಯಾವುದೇ ಮಸಾಲೆ ಪುಡಿ ಆಗಲಿ.
ಪುನಃ ಮಸಾಲೆ ಪದಾರ್ಥಗಳನ್ನ ಪುಡಿ ಮಾಡುವಾಗಲೂ ಕೂಡ ಸೇರಿಸ್ಕೊಳ್ಬೋದು. ನಾನು ಯಾವಾಗಲೂ ವಾಂಗಿಬಾತ್ ಪೌಡರ್ನ ಮಾಡ್ಕೊಳ್ತಾ ಇರ್ತೀನಿ. ನಿಮಗೆ ತೋರಿಸೋ ಸಲುವಾಗಿ ಸ್ವಲ್ಪನೇ ಮಾಡಿದ್ದೀನಿ, ಅದರಿಂದ ಮಿಕ್ಸಿ ಜಾರ್ಗೆ ಉಪ್ಪನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಒಂದು ಡಬ್ಬಿಗೆ ತುಂಬಿಟ್ಕೊಂಡ್ರೆ ಯಾವಾಗಂದ್ರೆ ಅವಾಗ ಬೇಕಾದಾಗೆಲ್ಲ ದಿಢೀರಂತ ವಾಂಗಿಬಾತ್ನ ಮಾಡ್ಕೊಳ್ಬೋದು ಅಲ್ವಾ. ನಾನಂತೂ ಅವಾಗವಾಗ ವಾಂಗಿಬಾತ್ ಪುಡಿನ ಮಾಡಿಟ್ಕೊಳ್ತಾ ಇರ್ತೀನಿ. ಈ ರೀತಿ ಪುಡಿಗಳನ್ನ ಮಾಡಿಟ್ಕೊಳ್ಳೋದ್ರಿಂದ ಅಡುಗೆನೂ ಸಹ ಬೇಗ ಆಗುತ್ತೆ ಅಲ್ವಾ. ಎಲ್ರಿಗೂ ಟೈಮ್ ಇರೋದಿಲ್ಲ ಅಲ್ವಾ. ಈಗಿನ ಕಾಲಕ್ಕೆ ಎಲ್ಲರೂ ಕೂಡ ತುಂಬಾ ಬ್ಯುಸಿ ಇರ್ತೀವಿ ಅಲ್ವಾ. ಮನೆಯಲ್ಲಿ ಮಕ್ಕಳು ಮರಿ ಇದ್ರೂ ಕೂಡ ಕೆಲಸ ಬೇಗ ಆಗೋದೇ ಇಲ್ಲ ಅಲ್ವಾ. ವಾಂಗಿಬಾತ್ ಪುಡಿನ ತುಂಬಿಟ್ಕೊಂಡಿದ್ದಾಗಿದೆ. ವಾಂಗಿಬಾತ್ ಮಸಾಲೆ ಪುಡಿ ರೆಡಿಯಾಗಿದೆ. ನಾನು ವಾಂಗಿಬಾತ್ನ ಹೇಗೆ ಮಾಡ್ತೀನಿ ಅಂತ ನಿಮಗೂ ಕೂಡ ತೋರಿಸ್ತೀನಿ. ಬನ್ನಿ ವಾಂಗಿಬಾತ್ ಮಾಡೋದು ಹೇಗೆ ಅಂತ ನೋಡೋಣ. ಒಂದು ಬಾಣಲೆನ ತಗೊಂಡಿದ್ದೀನಿ. ಒಗ್ಗರಣೆಗೆ ತಕ್ಕಷ್ಟು ಎಣ್ಣೆನ ಹಾಕೊಳ್ಳೋಣ. ಎಣ್ಣೆ ಬಿಸಿ ಆದ ನಂತರ ಒಂದೆರಡು ಹಸಿಮೆಣಸಿನ್ಕಾಯಿನ ಸೀಳಿ ಹಾಕೊಂಡಿದ್ದೀನಿ. ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದಿಗೆ ಸಣ್ಣಗೆ ಹೆಚ್ಚಿ ಹಾಕೊಳ್ತಾ ಇದ್ದೀನಿ. ಈರುಳ್ಳಿ ಹೊಂಬಣ್ಣಕ್ಕೆ ಬರೋ ತನಕ ಚೆನ್ನಾಗಿ ಹುರ್ಕೊಳ್ಳೋಣ. ಈರುಳ್ಳಿನ ಈ ರೀತಿ ಹೊಂಬಣ್ಣಕ್ಕೆ ಬರೋ ತನಕ ಹುರ್ಕೊಂಡ ನಂತರ ಇದಕ್ಕೆ ಸ್ವಲ್ಪ ಬಟಾಣಿನ ಹಾಕೊಳ್ತಾ ಇದ್ದೀನಿ. ಹಸಿ ಬಟಾಣಿ ಸಿಗ್ತಾ ಇರೋದ್ರಿಂದ ನಾನು ಹಾಗೆ ಹಾಕೊಳ್ತಾ ಇದ್ದೀನಿ. ಇದೇ ರೀತಿ ನೀವು ಕುಕ್ಕರ್ನಲ್ಲೂ ಕೂಡ ಮಾಡ್ಬೋದು, ತುಂಬಾ ರುಚಿಯಾಗಿರುತ್ತೆ. ನಾನು ಬಾಣಲೆಯಲ್ಲೇ ಅನ್ನನ ಸಪ್ರೇಟಾಗಿ ಬೇಯಿಸ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ. ಬಟಾಣಿ ಒಂದು ಅರ್ಧ ಬೆಂದ ನಂತರ ಬದನೆಕಾಯಿನ ಸಣ್ಣಗೆ ಉದ್ದುಗೆ ಹೆಚ್ಚಿ ಇಟ್ಕೊಂಡಿದ್ದೆ ಹಾಕ್ಕೊಳ್ತಾ ಇದ್ದೀನಿ. ಬದನೆಕಾಯಿನ ಸಣ್ಣಗೆ ಉದ್ದುಗೆ ಹೆಚ್ಚಿ ಹಾಕೊಂಡ್ರೆ ತುಂಬ ಬೇಗನೂ ಕೂಡ ಬೇಯುತ್ತೆ ಬದನೆಕಾಯಿ ಒಗ್ಗರಣೆಯಲ್ಲಿ. ಜೊತೆಗೆ ತಿನ್ನಲಿಕ್ಕೂ ಕೂಡ ಚೆನ್ನಾಗಿ ಅನಿಸುತ್ತೆ. ಬದನೆಕಾಯಿ ಹಾಕಿದ ನಂತರ ಒಂದ್ಸರಿ ಕೈ ಆಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನು ಈಗಲೇ ಹಾಕ್ಕೊಳ್ತಾ ಇದ್ದೀನಿ. ಈಗಲೇ ಹಾಕೋದ್ರಿಂದ ಬದನೆಕಾಯಿ ತುಂಬ ಚೆನ್ನಾಗಿ ಬೇಯುತ್ತೆ. ಜೊತೆಗೆ ಉಪ್ಪನ್ನು ಕೂಡ ಹೀರ್ಕೊಳ್ಳುತ್ತೆ. ವಾಂಗಿಬಾತ್ನ ತಿನ್ನುವಾಗ ಸಪ್ಪೆ ಅನಿಸೋದಿಲ್ಲ. ಒಂದ್ಸರಿ ಕೈ ಆಡ್ಕೊಳ್ಳೋಣ. ಕೈ ಆಡ್ಕೊಂಡ ನಂತರ ಒಂದು 5 ನಿಮಿಷ ಲೋ ಫ್ಲೇಮಲ್ಲೇ ತಟ್ಟೆನ ಮುಚ್ಚಿ ಬೇಯಿಸ್ಕೊಳ್ಳೋಣ. ಒಂದು 5 ನಿಮಿಷದ ನಂತರ ಬದನೆಕಾಯಿ ತುಂಬ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಅಲ್ವಾ. ಇದಕ್ಕಿಂತ ಹೆಚ್ಚಾಗಿ ಬೇಯಿಸ್ಕೊಂಡ್ರೆ ಚೆನ್ನಾಗೋದಿಲ್ಲ. ಇಷ್ಟು ಸಾಫ್ಟಾಗಿ ಬೆಂದಿದೆ. ಬಟಾಣಿನೂ ಕೂಡ ತುಂಬ ಚೆನ್ನಾಗಿ ಬೆಂದಿದ್ದಾವೆ. 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಒಗ್ಗರಣೆಗೆ ಹಾಕೊಂಡ್ರೆ ಬದನೆಕಾಯಿ ಬೇಯುವಾಗ ತುಂಬ ಬೇಗ ತಳ ಹಿಡಿದ್ಬಿಡುತ್ತೆ. ಅದರಿಂದ ಬದನೆಕಾಯಿ ಬೆಂದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಒಂದೇ 1 ನಿಮಿಷ ಕೈ ಆಡಿಕೊಂಡು ನಂತರ ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಟೊಮೆಟೊನ ಸಣ್ಣಗೆ ಉದ್ದಕ್ಕೆ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊನ ಹಾಕಿದ್ರೆ ವಾಂಗಿಬಾತು ತುಂಬಾ ರುಚಿಯಾಗಿರುತ್ತೆ. ವಾಂಗಿಬಾತ್ನ ಬದನೆಕಾಯಿ ಅಲ್ಲದೆ ಕ್ಯಾಪ್ಸಿಕಮ್ಮಲ್ಲೂ ಕೂಡ ಮಾಡ್ಬೋದು, ಹೀರೆಕಾಯಿನಲ್ಲೂ ಕೂಡ ಮಾಡ್ಬೋದು. ನೋಡಿದ್ರೆ ಒಂದು ಪುಡಿ ಎಷ್ಟು ಲಾಭ ಅಂತ. ಯಾವ ತರಕಾರಿ ಜೊತೆ ಬೇಕಾದರೂ ಕೂಡ ಮಾಡ್ಬೋದು. ಈ ರೀತಿ ಒಗ್ಗರಣೆ ಹಾಕಿ ಮಾಡುವಂತಹ ತರಕಾರಿ ಬಾತ್ಗಳನ್ನ ನೀವು ಇದೇ ಪುಡಿನ ಬಳಸಿ ಮಾಡ್ಬೋದು, ರುಚಿಯಾಗಿರುತ್ತೆ. ಟೊಮೆಟೊನ ನಾನು ಅತಿಯಾಗಿ ಬೇಯಿಸ್ಕೊಳ್ಳೋದಿಲ್ಲ. ತುಂಬ ಜಾಸ್ತಿ ಬೇಯಿಸ್ಕೊಂಡ್ರೆ ಮೆತ್ತಗಾಗೋಗ್ಬಿಡುತ್ತೆ, ಗೊಜ್ಜು ಥರ ಆಗುತ್ತೆ. ನಾನು ಜಾಸ್ತಿ ಬೇಯಿಸ್ಕೊಳ್ತಾ ಇಲ್ಲ. ತಯಾರಿಸಿಟ್ಟಂತಹ ವಾಂಗಿಬಾತ್ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. 1-2ರಿಂದ 3 ಸ್ಪೂನು ಹಾಕ್ಕೊಂಡ್ರೆ ಸಾಕಾಗುತ್ತೆ. ನಾನು 3 ಜನಕ್ಕೆ ಮಾಡ್ತಾ ಇದ್ದೀನಿ. 3 ಸ್ಪೂನನ್ನು ಹಾಕ್ಕೊಂಡಿದ್ದೀನಿ.
ಒಂದ್ಸರಿ ಚೆನ್ನಾಗಿ ಕೈ ಆಡ್ಕೊಳ್ಳೋಣ. ವಾಂಗಿಬಾತಿನ ಗೊಜ್ಜು ರೆಡಿಯಾಗಿದೆ. ಇದಕ್ಕೀಗ ಬೇಯಿಸಿರುವಂತಹ ಅನ್ನನ ಹಾಕ್ಕೊಳ್ಳೋಣ. ತಮಸಿ ವಾಂಗಿಬಾತಿನ ಗೊಜ್ಜು ರೆಡಿ ಆದ ನಂತರ ಅನ್ನನ ಹಾಕಿ ಮಿಕ್ಸ್ ಮಾಡಿರುವಂತಹ ವಿಡಿಯೋ ರೆಕಾರ್ಡ್ ಆಗಿಲ್ಲ. ಗೊಜ್ಜು ರೆಡಿ ಆದ ನಂತರ ತಣ್ಣಗಾಗಿರುವಂತಹ ಅನ್ನನ ಹಾಕಿ ಮಿಕ್ಸ್ ಮಾಡಿದ್ರೆ ರುಚಿಯಾಗಿರುವಂತಹ ವಾಂಗಿಬಾತು ರೆಡಿ. ಮೇಲೆ ಸ್ವಲ್ಪ ಕೊತ್ತಂಬರಿನ ಹಾಕೊಂಡ್ರೆ ಇನ್ನೂ ರುಚಿಯಾಗಿರುತ್ತೆ ಅಲ್ವಾ. ನೀವು ಕೂಡ ಟ್ರೈ ಮಾಡಿ ನೋಡಿ, ತುಂಬಾನೇ ರುಚಿಯಾಗಿರುತ್ತೆ ಈ ವಾಂಗಿಬಾತ್ ಮಸಾಲ ಪುಡಿ. ನೀವು ಕೂಡ ಈ ರುಚಿಯಾದಂತಹ ವಾಂಗಿಬಾತ್ನ ಒಮ್ಮೆ ಟ್ರೈ ಮಾಡಿ ನೋಡಿ. ರುಚಿ ಹೇಗಿತ್ತು ಅಂತ ನನಗೂ ಕೂಡ ತಿಳಿಸಿ. ನೋಡೋದ್ರಲ್ಲ, ರುಚಿಯಾಗಿ ಇನ್ಸ್ಟೆಂಟ್ ಆಗಿ ತುಂಬಾ ದಿನಗಳವರೆಗೆ ಇಟ್ಟರು ಕೆಡದೇ ಇರೋ ರೀತಿ ಹೇಗೆ ವಾಂಗಿಬಾತ್ ಪೌಡರ್ನ ಮಾಡ್ಕೊಳ್ಬಹುದು ಅಂತ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಟೇಸ್ಟ್ ಹೇಗಿತ್ತು ಅಂತ ತಿಳಿಸೋದನ್ನ ಮರಿಬೇಡಿ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.